Yes, all students, a very good evening and I wholeheartedly welcome you all for Enlightened Educators. And herein I am here to provide you a very important update. So ಮೊನ್ನೆ ನನಗೆ ವರುಣ್ ಅವ್ರು ಕೇಳಿದ್ದು ಅನ್ಸುತ್ತೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ತೇಜಸ್ ಅವ್ರು ಕೇಳಿದ್ದು ಯಾರೋ ಒಂದಿಬ್ರು ಕೇಳಿದ್ರು. ಸೊ ತೇಜಸ್ ಅವರು ನೆನ್ನೆ ಕೇಳಿತ್ತು ಲೈಕ್ ಸೇ ಮ್ಯಾಮ್ ಇದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಓಪನ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನಂದ್ರೆ ಜಸ್ಟ್ ಕ್ಯಾನ್ ಚೆಕ್ ಇನ್ ದರ್ ಯು ವಿಲ್ ಗೆಟ್ ಇಟ್ ಅಂತ. ಬಟ್ ನಾನು ಇವಾಗ ಪರ್ಸನಲ್ ಆಗಿ ಓಪನ್ ಮಾಡಿದಾಗ I got to know that there is some modification being present in scheme of valuation. So let's check with what are all the modification that's been happening. So ಏನ್ ಗೊತ್ತಾ, ಈಗ ನಾನು scheme of evaluation link ಅನ್ನು ಓಪನ್ ಮಾಡ್ತೀನಿ. Just give me a minute of time. So herein I am opening the scheme of valuation. So here is the scheme of valuation link guys. So ee link ana click martini. If I click on the link, I am redirected to the scheme of valuation in here. Fine. So yeah, so idu ನನ್ನ scheme of valuation drive link ಆಗಿರುತ್ತೆ. If I open this here, so ಇಲ್ಲಿ ಏನಾಗ್ತಿದೆ ಅಂದ್ರೆ scheme is moved to this website ಅಂತ ತೋರಿಸ್ತಾ ಇದೆ. ನಿಮ್ಗೆ ಯಾರಿಗೂ ಬರ್ತಾ ಇಲ್ಲ, ಕರೆಕ್ಟ್? ಆಸ್ ದೇ ಹ್ಯಾವ್ ಕ್ರಿಯೇಟೆಡ್ ಅ ವೆಬ್ಸೈಟ್ ಕಾಲ್ಡ್ as VTuSync, ಇಟ್ ಹಸ್ ಬೀನ್ ಟ್ರಾನ್ಸ್ಫರ್ ಟು VTuSync ಅಂತ ತೋರಿಸ್ತಿದೆ. ಸೊ ಈಗ ಇದು ಅಪ್ಡೇಟ್ ಆಗಿರೋದು ಆಯ್ತಾ. ಸೊ ಯಾರಿಗೂ ಈಗ ಕೈಗೆಟುಕೋ ಇದ್ರಲ್ಲಿ ಸಿಗ್ತಾ ಇಲ್ಲ, ಓಕೆನಾ? ನಿಮ್ಗೆ ಲಿಂಕ್ ಹೋದ್ರೆ ಸಿಗೋದು. ಸೊ ಈಗ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನಾನು ಏನೇನ್ ತೋರಿಸ್ತಾ ಇದೀನಿ ಹಂಗೆ ಫಾಲೋ ಮಾಡ್ಬೇಕು ನೀವು. ಡ್ರೈವ್ ಲಿಂಕ್ ಕ್ಲಿಕ್ ಮಾಡಿ, ಡ್ರೈವ್ ಮತ್ತೊಮ್ಮೆ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ, ಡೋಂಟ್ ಗೆಟ್ ಕನ್ಫ್ಯೂಸ್. ಡ್ರೈವ್ ಲಿಂಕ್ ಕ್ಲಿಕ್ ಮಾಡಿದಾಗ ನಿಮ್ಮ ಡ್ರೈವ್ ಹೋಗುತ್ತೆ. ಸೊ ನಿಮ್ಮ ಡ್ರೈವ್ ಹೋದಾಗ ಯು ಕ್ಯಾನ್ ಸೆಲೆಕ್ಟ್ ಎನಿ ಒನ್ ಆಫ್ ದ this one here, that is you can check regarding this 2025 ಆಗ್ಬೋದು, 2024 ಆಗ್ಬೋದು, ಯಾವ ತರ ಕ್ಲಿಕ್ ಮಾಡಿ, ಏನ್ ತೊಂದ್ರೆ ಇಲ್ಲ. If you click on this, what's that going to happen is that, so here you get scheme move to website ಅಂತ ಬರುತ್ತೆ, scheme move to website PDF ಅಂತ ಬರುತ್ತೆ. So ಈಗ ಈ ಒಂದು ಲಿಂಕ್ ಕಾಣ್ತಿದ್ದೇನಲ್ಲ, so you can click on this link. So I'm making this video because it's very emergency for everyone who is accessing the scheme of valuation. So ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನಗಾಗಿನೇ ಅಂತ ಹುಡುಕ್ತಿದ್ದಾಗ I got to know about this. Fine, yeah. So now let's move on to this link of VTuSync. ಸೊ ಇಲ್ಲಿ ಲಿಂಕ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆಪ್ಪ ಅಂತ ಹೇಳಿದ್ರೆ, ಸೊ ಹಿಯರ್ ಸ್ಟಡಿ ಸ್ಮಾರ್ಟರ್ ವಿತ್ VTuSync. ಸೊ ಈ ಒಂದು ಲಿಂಕ್ ನ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಟ್ಬಿಡ್ತೀನಿ ಸಿಂಪಲ್ ಆಗಿ. ನಾನು ಅದು ಒಳಗಡೆ ಏನಿದೆ, ಒಳಗಡೆ ಹೆಂಗಿದೆ ಏನು ಎತ್ತ ನಾನು ತೋರಿಸಲ್ಲ, ಬಿಕಾಸ್ ಅಷ್ಟು ಟೈಮ್ ಇಲ್ಲ ನನ್ನ ಹತ್ರ. ನನಗೂ ಎಕ್ಸಾಮ್ ಇದೆ, ನನಗೂ ಇದ್ರಲ್ಲಿ ಒಂದೇನೋ ಬೇಕಿತ್ತು. ಸೊ ಹಂಗಾಗಿ ಹುಡುಕುವಾಗ ಇದು ಈ ರೀತಿಯಾದ ಒಂದು ಅಪ್ಡೇಟ್ ನನಗೆ ಗೊತ್ತಾಯ್ತು. ಸೊ ಹಂಗಾಗಿ ನನಗೆ ಸಿಂಪಲ್ ಆಗಿ ಮಾಡಿ ಕೊಡ್ತೀನಿ. ನಾವು ಮೇನ್ ಆಗಿ ಬೇಕಿರೋದು ಈಗ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ವಾ, ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಆಯ್ತಾ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಟ್ಸ್, ಫಸ್ಟ್ ಇಯರ್ ಸಿವಿಲ್, CSE, ISE, EC, EEE. ನೀವು ಇಲ್ಲಿ ಒತ್ತುಬಿಟ್ಟು ಆರಾಮಾಗಿ ಸೆಮ್ ಓದ್ಕೊಂಡು ಕ್ಲಿಕ್ ಮಾಡಿದಾಗ ನಿಮ್ಗೆ ಮೆಟೀರಿಯಲ್ಸ್ ಗಳು ಸಿಗುತ್ತೆ, ಅದು ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟರ್, CGPA ಕ್ಯಾಲ್ಕುಲೇಟರ್ ಅಂಡ್ KMAP ಸಾಲ್ವರ್ ಇದೆ. KMAP ಯು ನೋ ದಟ್ ಇಟ್ಸ್ ಡಿಜಿಟಲ್ ಸಿಸ್ಟಮ್ ಡಿಸೈನ್ ಯೂಸಿಂಗ್ ವೆರಿಲಾಗ್, ಅದರದ್ದು ಅದೊಂದು. ಅಂಡ್ ನೋಟ್ಸ್ ಎಂಕ್ವೈರಿ, ಅಪ್ಲೋಡ್ ನೋಟ್ಸ್ ಆರ್ ರಿಕ್ವೆಸ್ಟ್ ನೋಟ್ಸ್, ನೀವು ಅಪ್ಲೋಡ್ ಮಾಡ್ಬೋದು ಇಲ್ಲ ರಿಕ್ವೆಸ್ಟ್ ಮಾಡ್ಬೋದು. ಅಂಡ್ ದಿಸ್ ಇಸ್ ಲ್ಯಾಬ್ ಮ್ಯಾನ್ಯಲ್ 3rd, 4th and 5th ಎಲ್ಲ ಲ್ಯಾಬ್ ಮ್ಯಾನ್ಯಲ್ ಇದೆ. ಈ 6th ಸೆಮ್ FGPA 6th ಸೆಮ್ ಅನ್ಸುತ್ತೆ, ಒಂದ್ಸರಿ ನೋಡ್ಕೊಳ್ಳಿ. ನಿಮ್ಗೆ ಅದ್ರ ಲ್ಯಾಬ್ ಮ್ಯಾನ್ಯಲ್ ಬೇಕು ಅಂದ್ರೆ ಇರುತ್ತೆ. ಅಂಡ್ ಅಕಾಡೆಮಿಕ್ಸ್ ಅಲ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇರುತ್ತೆ, ರಿಸಲ್ಟ್ ಲಿಂಕ್ ಇರುತ್ತೆ, ಸಿಲೆಬಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ಇದರಲ್ಲಿ ಲೀಗಲ್ ಅಲ್ಲಿ ಬಂದ್ಬಿಟ್ಟು ಟರ್ಮ್ಸ್ ಅಂಡ್ ಕಂಡೀಷನ್, ಪ್ರೈವಸಿ ಡಿಸ್ಕ್ಲೈಮರ್, ಅಬೌಟ್ FAQ, ಕಾಂಟ್ಯಾಕ್ಟ್ ಅಸ್, ಇವೆಲ್ಲ ನಾರ್ಮಲ್ ಫಾರ್ ಎನಿ ವೆಬ್ಸೈಟ್. ಈಗ ನಿಮಗೆ ಬೇಕಾಗಿರೋದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್, ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ನಿಮಗೆ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆಪ್ಪ ಅಂತ ಹೇಳಿದ್ರೆ ಒಂದು ಆಡ್ ನೋಡಿ ಅಂತ ತೋರಿಸುತ್ತೆ, ಕರೆಕ್ಟ್? ಇಟ್ ವಿಲ್ ಶೋ ಯು ದಟ್ ಲಾಕ್ಡ್ ಸಿಂಬಲ್ ತೋರಿಸುತ್ತೆ ನಿಮಗೆ. ನಾನು ಅದು ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಮಗೆ ಹೆಂಗಾಗುತ್ತೆ ಅಂದ್ರೆ ಇಫ್ ಯು ಓಪನಿಂಗ್ ಫಾರ್ ದ ವೆರಿ ಫಸ್ಟ್ ಟೈಮ್ ಇಟ್ ಸೇಸ್ ಲಾಕ್ಡ್ ಸಿಂಬಲ್ ತೋರಿಸುತ್ತೆ. ನೀವು ಒಂದು ಜಸ್ಟ್ ಚಿಕ್ಕದನ್ನು ಆಡ್ ಅನ್ನ ನೋಡಿ, ಸೊ ದಟ್ ನಿಮ್ಗೆ ಅದು 24 hours ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಫ್ರೀ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಹೇಳುತ್ತೆ. ಅದನ್ನ ತೋರಿಸ್ಬೇಕಾಗಿತ್ತು ನಿಮ್ಗೆ. ಆಕ್ಚುಲಿ ನಾನು ಅದು ಮಾಡ್ಕೊಂಡ್ಮೇಲೆ ನಿಮ್ಗೆ ಇದು ಓಪನ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದೊಂದು ನಾನು ಲ್ಯಾಪ್ಟಾಪಲ್ಲಿ ಇಟ್ಕೊಂಡ್ಬಿಡಿ, ನನ್ ಈ ತರ ಈಸಿಯಾಗಿ ಓಪನ್ ಆಗಲ್ಲ. ಫಸ್ಟ್ ನೀವು ಡೈರೆಕ್ಟ್ ಆಗಿ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆಪ್ಪ ಅಂತ ಹೇಳಿದ್ರೆ ನಿಮ್ಗೆ ಹತ್ರ ಲಾಕ್ಡ್ ಸಿಂಬಲ್ ತೋರಿಸುತ್ತೆ. ಯು ಹ್ಯಾವ್ ಟು ಸಿ ಅ ಶಾರ್ಟ್ ಆಡ್ ಟು ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ 24 hours ಆಫ್ ಯೂಸಿಂಗ್ ದಿಸ್ ವೆಬ್ಸೈಟ್ ಅಂತ ಹೇಳ್ಬಿಟ್ಟು. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ, ಲಾಕ್ ಸಿಂಬಲ್ ಬರುತ್ತಲ್ಲ, ಲಾಕ್ ಸಿಂಬಲ್ ಆದ್ಮೇಲೆ ಅದ್ರ ಕೆಳಗಡೆ ಕ್ಲಿಕ್ ಮಾಡಿ. ಅದು ಅನ್ಲಾಕ್ ಸಿಂಬಲ್, ಅದು ಅನ್ಲಾಕ್ ಸಿಂಬಲ್ ಆದ್ಮೇಲೆ ಕೆಳಗಡೆ 2 ಬರುತ್ತೆ, ಅದನ್ನ ಸುಮ್ಮನೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೊಂದು ಶಾರ್ಟರ್ ಆಡ್ ಬರುತ್ತೆ. ವಾಟ್ ಯು ಟು ಡೂ, ಅನ್ಲಾಕ್ ಸಿಂಬಲ್ ಆದ್ಮೇಲೆ ಅದ್ರ ಕೆಳಗೆ 2 ಸಿಂಬಲ್ ಏನಿದೆ ಅದಕ್ಕೆ ಜಸ್ಟ್ ಒಂದು ಕ್ಲಿಕ್ ಆನ್ ಅನ್ನ ಮಾಡ್ತಾ ಬನ್ನಿ. ಕ್ಲಿಕ್ ಆನ್ ಅನ್ನ ಮಾಡ್ತಾ ಬರೋವಾಗ ನಿಮ್ಗೆ ಏನಾಗುತ್ತೆಪ್ಪ ಅಂತ ಹೇಳಿದ್ರೆ, ಸೊ ಅದನ್ನ ನೀವು ಕ್ಲಿಕ್ ಮಾಡಿದವಾಗ ಯು ವಿಲ್ ಗೆಟ್ 10 minutes ಆಡ್.
ರೈಟ್. 10 ಮಿನಿಟ್ಸ್ ಆ್ಯಡ್ ಒಂದು ಬರುತ್ತೆ. ಸೊ 10 ಮಿನಿಟ್ಸ್ ಆ್ಯಡ್ ಒಂದು ಬಂದವಾಗ ಸೊ ಅದಾದ್ಮೇಲೆ ನಿಮ್ಗೆ ಈ ತರ ಕಂಪ್ಲೀಟ್ ಫ್ರೀ ಆಗಿ ನೀವು ಈಸಿಯಾಗಿ ನೋಡ್ಕೋಬಹುದು. ಸೊ ಇವಾಗ ನೀವಿಲ್ಲಿ ಏನ್ ಮಾಡ್ಬೋದು, ಕ್ಲಿಕ್ ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲಿ ಅವರು ಒಂದಿಷ್ಟು ಸೆಟ್ ಆಫ್ ಇಯರ್ಸ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಡಿಸೆಂಬರ್ ಜಾನ್ ಕೊಟ್ಟಿದ್ದಾರೆ, ಡಿಸೆಂಬರ್ ಜಾನ್ ಜೂನ್ ಜುಲೈ, ಜಾನ್ ಫೆಬ್ ಜೂನ್ ಜುಲೈ, ಫೆಬ್ ಮಾರ್ಚ್ ಜುಲೈ ಆಗಸ್ಟ್ ಕೊಟ್ಟಿದ್ದಾರೆ. ಸೊ ಈಗ ನೀವು ಇಲ್ಲಿ ಯಾವ್ದಾದ್ರು ಒಂದು ಕ್ಲಿಕ್ ಮಾಡ್ತು ಅಂದ್ರೆ ಇಲ್ಲಿ 2022 ಇದೆ, 2021 ಇದೆ, 2018 ಇದೆ. ಯು ಕ್ಯಾನ್ even search by subject code also. So if you are checking say BEC ನೋಡಿ ಈ ತರ ಸಿಗುತ್ತೆ, BEC 304 306 ಈ ತರ ಸಿಗ್ತಾನೆ ಇರುತ್ತೆ. ಸೊ ಇವಾಗ ನೀವು ಇದನ್ನ ಪ್ರಿವ್ಯೂ ಮಾಡ್ಬೋದು. ಈಗ ನಾವು ಒಂದು ಪ್ರಿವ್ಯೂ ಮಾಡ್ತೀನಿ ತಡೀರಿ, ನಾನು ಈಗಲೇ ನೋಡ್ತಿರೋದು ಇದನ್ನ. ಸೊ ಯಾರಿಗೆಲ್ಲ ನಾನು ರಾಂಗ್ ಗೈಡ್ ಮಾಡಿದ್ದೆ, ವೆರಿ ವೆರಿ ಸಾರಿ. ತೇಜಸ್ ಅವರಿಗೂ ಸೇರಿಸಿ ಕೇಳ್ಕೊಳ್ತಾ ಇದ್ದೀನಿ, ಬಿಕಾಸ್ ನಂಗೆ ಇದು ಐಡಿಯಾನೇ ಇಲ್ಲ ಇಷ್ಟೆಲ್ಲ ಮುಂದುವರೆದಿದೆ ಅಂತ ಅಂದ್ಬಿಟ್ಟು. ಸೊ ನಾನು ಕೂಡ ಅಷ್ಟಾಗಿ ವೆಬ್ಸೈಟ್ ನೋಡಕ್ ಆಗ್ತಿಲ್ಲ ಡ್ಯೂ ಟು ಮೈ ಕಾಲೇಜ್ ಅಂಡ್ ಅದರ್ ವರ್ಕ್ಸ್. ಬಿಕಾಸ್ ನಮ್ಗೀಗ ಹೇಳದ್ನಲ್ವಾ, ನಾನೀಗ ಮತ್ತೆ ಪೀಕ್ ಮೂಮೆಂಟ್ ಆಫ್ ಮೈ ಫೈನಲ್ ಇಯರ್ 3rd ಸೆಮ್. ಸೊ ಹಂಗಾಗಿ ನಮಗೆ ಡಬಲ್ ಡಿಗ್ರಿಲಿ ಫೈನಲ್ ಇಯರ್, ಸೆಕೆಂಡ್ ಇಯರೇ ಫೈನಲ್ ಇಯರ್ ಅಲ್ಲ. ಸೊ ನಾವು ಅದರ ಕೆಲಸಗಳು ಮಾಡ್ತಾ 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 ಇದ್ರ ಕಡೆ ಗಮನನೇ ಕೊಟ್ಟಿಲ್ಲ ಸೀರಿಯಸ್ಲಿ. ಇವತ್ತು ನೋಡಿದಾಗ ಗೊತ್ತಾಯ್ತು. ಸೊ ತಕ್ಷಣ ನಿಮ್ಮೆಲ್ಲರಿಗೂ ಅಪ್ಡೇಟ್ ಕೊಟ್ಬಿಡೋಣ, ಸೊ ದಟ್ ಯಾರಾದ್ರೂ ನೋಡ್ತಿದ್ರೆ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಎಲ್ಲೋ ಹೊಟ್ಟೋಯ್ತು ಇಲ್ವಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಸೊ ದಯವಿಟ್ಟು 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 ಇದನ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಆದಷ್ಟು ಎಲ್ಲರೂ ವಾಚ್ ಮಾಡಿ, ಶೇರ್ ಮಾಡಿ. ಮ್ಯಾಮ್ ಲಿಂಕ್ ಕಳಿಸ್ತಾರೆ, ಲಿಂಕಲ್ಲಿ ಏನೂ ಇಲ್ಲ ಅಂತ ಆಮೇಲೆ ನನ್ನ ಇದು ಮಾಡ್ಕೋಬೇಡಿ. ಇಲ್ಲಿದೆ ಇನ್ಫಾರ್ಮೇಶನ್, ದಯವಿಟ್ಟು ಚೆಕ್ ಮಾಡಿ. ಫೈನ್, ಓಕೆ. ಸೊ ಈಗ ಬಂದ್ಬಿಟ್ಟು ಇದನ್ನ ಒತ್ತಿದಾಗ ನಿಮ್ಗೆ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಈ ರೀತಿಯಾಗಿ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಫೈನ್, ಯು ಕ್ಯಾನ್ ಡೌನ್ಲೋಡ್ ಇಟ್. ಈ ತರ ಒಂದು ಅವಕಾಶ ಇದೆ, ಆಯ್ತಾ. ಸೊ ಹೀಗೆ ಬರುತ್ತೆ ನಿಮ್ಮ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ಸೊ ಈ ರೀತಿಯಾಗಿ ಆಕ್ಸೆಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಒಂದು ಕಂಪ್ಲೀಟ್ ವೆಬ್ಸೈಟ್ ಕನ್ಸಿಸ್ಟಿಂಗ್ ಆಫ್ ನೋಟ್ಸ್, consisting of V2 result link, consisting of V2 syllabus, consisting of a STPA, CGPA calculator and a K-map calculator, and it's consisting of lab manual. ಎಲ್ಲ ಇದೆ. ಇಟ್ಸ್ ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಎವ್ರಿಥಿಂಗ್. ಸೊ ಇವತ್ತು ನೋಡಿ ತುಂಬಾ ಖುಷಿ ಆಯ್ತು, ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ದಯವಿಟ್ಟು 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 ಇದನ್ನ ಆದಷ್ಟು ಈ ಲಿಂಕ್ ಅನ್ನ ನಾಲ್ಕನದಲ್ಲಿ ಇಟ್ಕೊಂಡ್ಬಿಡಿ. ಈ ಲಿಂಕ್ ಅನ್ನ ಒಂದ್ ಕಡೆ ನೀವೇ ಸೇವ್ ಮಾಡ್ಕೊಂಡ್ಬಿಡಿ. ಅಲ್ಲಿ ನಿಮ್ಗೆ ಈ ತರ ಫೋಟೋ ಬಂದಿತ್ತು ಅಲ್ವೆಲ್ಲೋ ಈ ತರ. ಸೊ ನೋಡಿ ಈಸಿಯಾಗಿ ಕಾಪಿ ಮಾಡ್ಬೋದು. ಸೊ ಏನ್ ಮಾಡ್ತೀರಾ, ಕಾಪಿ ಮಾಡ್ಬಿಟ್ಟು ಇದನ್ನ ಏನ್ ಮಾಡ್ತೀರಾ ಅಂತಂದ್ರೆ ಯು ಕ್ಯಾನ್ ಪೇಸ್ಟ್ ಇಟ್ ಎನಿವೇರ್, ಆರ್ ಐ ಆಮ್ ಗೋಯಿಂಗ್ ಟು ಪೇಸ್ಟ್ ಇಟ್ ಇನ್ ಟೆಲಿಗ್ರಾಮ್ ಒಂದಿದೆ. ಇಲ್ಲ ನಿಮ್ ಕಣ್ಣೆದುರಿಗೆ ಪೇಸ್ಟ್ ಮಾಡ್ಬಿಡ್ತೀನಿ ಟೆಲಿಗ್ರಾಮ್ ಅಲ್ಲಿ. ಯಾ, ಸೊ ಇಲ್ಲ ನಿಮ್ಗೆ ಹಾಕ್ಬಿಡ್ತೀನಿ ತಡೀರಿ. ಸೊ ನಾನು ಟೆಕ್ಸ್ಟೇ ಮಾಡ್ಬಿಡ್ತೀನಿ, ಯಾಕೆಂತಂದ್ರೆ ಆಮೇಲೆ ಮತ್ತೆ ನಂಗೂ ಮರ್ತೋಗುತ್ತೆ ಅದಕ್ಕೆ. ಸೊ ಗೂಗಲ್ ಡ್ರೈವ್ ಲಿಂಕ್ ಅಲ್ಲಿ ಇಲ್ಲ, ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಅಂತ ನಾನು ಹೇಳಿದ್ದೀನಿ. ಸೊ ಡೀಟೇಲ್ಡ್ ವಿಡಿಯೋ ಆಲ್ಸೋ ಪ್ರೊವೈಡೆಡ್ ವೆರಿ ಸೂನ್ ಅಂತಾನು ಹಾಕ್ಕೊಡ್ತೀನಿ. ಸೊ ದಟ್ ಯಾ ಸೊ ನಾನು ಏನಕ್ಕೆ ಇಲ್ಲ ಮೆಸೇಜ್ ಮಾಡ್ತಿದ್ದೀನಿ ಅಂದ್ರೆ ಮರ್ತೋಗ್ಬಿಡುತ್ತೆ ಅನ್ನೋ ಒಂದೇ ಕಾರಣಕ್ಕೆ. ಯಾ, ಸೊ ಈ ರೀತಿಯಾಗಿ ಒಂದ್ ಕಡೆ ನೀವು ಇಟ್ಕೊಂಡ್ಬಿಡಿ. ಇಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲೇ ಇರುತ್ತೆ, ಸೊ ಅಲ್ಲೂ ಕೂಡ ನೀವು ನೋಡ್ಕೋಬಹುದಾಗಿರುತ್ತೆ. ಸೊ ಅವಾಗ ಈಸಿಯಾಗಿ ನೀವು ಆಕ್ಸೆಸ್ ಮಾಡ್ಬೋದು. ಸೊ ದಿಸ್ ಇಸ್ ವಾಟ್ ಇಸ್ ಆಲ್ ಅಪ್ಡೇಟ್ ರಿಗಾರ್ಡಿಂಗ್ ದಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್, ಕರೆಕ್ಟಾ. ಸೊ ನಿಮ್ಮ ಕಣ್ಣೆದುರುಗೇನೆ ನಾನು ಲಿಂಕ್ ಅನ್ನು ಅಪ್ಡೇಟು ಮಾಡಿದ್ದೀನಿ, ಪ್ಲಸ್ ಮೆಸೇಜ್ ಕೂಡ ಮಾಡಿದ್ದೀನಿ. ಸೊ ಐ ಹೋಪ್ ಯು ಆಲ್ ಗಾಟ್ ಟು ನೋ, ಓಕೆನಾ. ಸೊ ಇದಿಷ್ಟು ಬಂದು ಇವತ್ತಿನ ಅಪ್ಡೇಟ್ ಆಗಿತ್ತು. ಸೊ ಇವಾಗ ನನಗೂ ಕೂಡ ಇದು ಹೊಸದು, ಇವಾಗ ನಾನು ಇನ್ನು ಆಕ್ಸೆಸ್ ಮಾಡೋಕಿದೆ. ಸೊ ಐ ವಿಲ್ ಆಕ್ಸೆಸ್ ಮೈನ್ ಆಲ್ಸೋ ಅಲಾಂಗ್ ವಿತ್ ಐ ಕ್ಲಿಯರ್ ಯರ್ ಡೌಟ್ಸ್ ಆಲ್ಸೋ. ಸೊ ಹಾಗಾಗಿ ದಯವಿಟ್ಟು ಒಂದು ವಿಡಿಯೋನ ವಾಚ್ ಮಾಡಿ. ಎಲ್ಲ ಇದೆ ಗೈಸ್, ಆಲ್ ಸ್ಟಾಪ್, ಓಕೆ, ಆಲ್ ಸ್ಟಾಪ್ ಎಲ್ಲಾನು ಇಲ್ಲೇ ಇದೆ. ಸೊ ದಯವಿಟ್ಟು ನೀವೇನ್ ಮಾಡ್ತೀರಾ ಅಂತಂದ್ರೆ ಆದಷ್ಟು ಬೇಗ ಈ ಒಂದು ವೆಬ್ಸೈಟ್ ಅನ್ನ ಆಕ್ಸೆಸ್ ಮಾಡ್ಕೊಂಡು ನಿಮ್ಗೆ ಏನ್ ಬೇಕೋ ತಗೊಳ್ಳಿ. ಎಲ್ಲ ನೀಟಾಗಿರುತ್ತೆ ನೋಟ್ಸು, ಓಕೆನಾ. ಸೊ ಯಾವ ನೋಟ್ಸ್ ಬೇಕಾದ್ರೂ ನಿಮ್ಗೆ ಇಲ್ಲೇ ಇರುತ್ತೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ದಿಸ್ ಇಸ್ ವಾಟ್ ಇಸ್ ಆಲ್ ಫಾರ್ ಟುಡೇ ಅಂತ ಹೇಳ್ತಾ I'll just wind up the session all, and for more videos and contents like this, please to get it subscribed and please to make sure that to share it to many of your friends who will get benefited, ಆಯ್ತಾ. ಸೊ ನನಗೆ ಸಬ್ಸ್ಕ್ರೈಬರ್ಸ್ ತುಂಬಾನೇ ಕಡಿಮೆ ಇದೆ. ಸೊ 1,000 ಕಡಿಮೆನೆ ನನಗೆ, ಬಿಕಾಸ್ ಎಷ್ಟೋ ಜನ 3 ತಿಂಗಳಲ್ಲಿ ವಿಡಿಯೋ ಮಾಡಿದವರು 10,000 ತಗೊಂಡಿದ್ದಾರೆ. ಸೊ ಐ ವಾಂಟೆಡ್ ಯು ಆಲ್ ಟು
get it subscribed and I want more and more subscribers because ಇಷ್ಟು ಕಷ್ಟಪಟ್ಟು ನಾವು ಮಾಡ್ತಾ ಇದೀವಿ. ಸೊ ನಮ್ಮ ಹಲವಾರು ಕೆಲಸಗಳಿಂದಾಗಿ ನಿಮ್ಮ ಹತ್ರ ಇತ್ತೀಚೆಗೆ ಹೆಚ್ಚಿಗೆ ಕನೆಕ್ಟ್ ಆಗದೆ ಇರಬಹುದು, ಬಟ್ ಮುಂದಕ್ಕೆ ನಾವು ಖಂಡಿತ ಕನೆಕ್ಟ್ ಆಗ್ತೀವಿ. ಏನ್ ಗೊತ್ತಾ, ನಾವು ಎರಡು ದೋಣಿಯಲ್ಲಿ ಬ್ಯಾಲೆನ್ಸ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಗೈಸ್. ಐ ಹೋಪ್ ಯು ಆಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಿಕಾಸ್ ನಾವು ಎರಡು ದೋಣಿಯಲ್ಲಿ ಮಾಡುವಾಗ ಒಂದು ದೊಡ್ಡ ದೋಣಿ ಇರುತ್ತೆ, ಎರಡು ದೊಡ್ಡ ದೋಣಿ ಇದ್ದಾಗ ಎರಡರ ಕಡೆನೂ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ದಟ್ ಇಸ್ ಕ್ವೈಟ್ ಡಿಫಿಕಲ್ಟ್ ಬಿಕಾಸ್ ನಮಗೆ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಯಾವ್ದೋ ಒಂದು ಹೆಚ್ಚಾಗ್ಬಿಡುತ್ತೆ ನಮಗೆ. ಬಿಕಾಸ್ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಯಾವ್ದೋ ಒಂದು ನಮ್ಗೆ ಇಂಪಾರ್ಟೆಂಟ್ ಅಂತ ಅನಿಸ್ಬಿಡುತ್ತೆ. ಬಿಕಾಸ್ ಇವಾಗ ನೀವೇ ನೋಡ್ಬೋದು, ಇವಾಗ ನಮ್ಗೆ ಇಟ್ಸ್ ಅ ಪೀಕ್ ಟೈಮ್ ಫಾರ್ ಫೈನಲ್ ಎಕ್ಸಾಮ್ಸ್, ಅದಕ್ಕೆ ಸಬ್ಮಿಷನ್ಸ್ ಅದು ಇದು ಇರುತ್ತೆ. ಈಗ ಅದು ಇಂಪಾರ್ಟೆಂಟ್ ಆಗೋಯ್ತು ನನಗೆ ಬಿಕಾಸ್ ದಟ್ ಹ್ಯಾಸ್ ಟು ಬಿ ಗಿವನ್ ಆನ್ ಟೈಮ್. ಆ ರೀತಿ ನಮ್ಮ ಒಂದೊಂದು ಕೆಲಸಗಳು ಕೆಲವೊಂದು ನಮ್ಗೆ ಹೆಚ್ಚು ಅಂತ ಅನ್ನಿಸ್ಬಿಡುತ್ತೆ ಆ ಟೈಮಲ್ಲಿ, ಬಿಕಾಸ್ ಅದು ಆ ಟೈಮ್ಗೆ ಆಗ್ಲೇಬೇಕು ಅಂತ. ಬಟ್ ಇನ್ ಕೆಲವೊಂದು ಹೆಂಗಿರುತ್ತೆ ಅಂದ್ರೆ ಬಿಡಾಮೇಲೆ ಮಾಡ್ಕೊಳ್ಳೋಣ ಅನ್ನೋ ತರ ಇರುತ್ತೆ. ಸೊ ಅದು ಆ ರೀತಿಯಾಗಿ ಆಗ್ಬಿಡುತ್ತೆ. ಇವಾಗ ನಿಮಗೆ ವಿಡಿಯೋಸ್ನ ಐ ಕ್ಯಾನ್ ಡೂ ಆಫ್ಟರ್ ಕಂಪ್ಲೀಟಿಂಗ್ ಆಲ್ ದಿಸ್, ಬಟ್ ಅದನ್ನ ನಾನು ಮೇ ತಿಂಗಳಾದ್ಮೇಲೂ ನಾನು ಮಾಡೋಕ್ಕಾಗಲ್ಲ ಬಿಕಾಸ್ ಮೈ ಡೆಡ್ ಲೈನ್ ಇಸ್ ಓವರ್ ಅಂಡ್ ಐ ಕಾಂಟ್ ಸಬ್ಮಿಟ್ ಇಟ್ ಅಗೇನ್. ಸೊ ಹಾಗಾಗಿ ಆ ರೀತಿಯಾಗಿ ಆಗ್ಬಿಡುತ್ತೆ ನಮಗೆ. ಸೊ ದಿಸ್ ಇಸ್ ಆಲ್ ವಾಟ್ ವಿ ಆರ್ ಫೇಸಿಂಗ್ ನಾವು. ಸೊ ಇದನ್ನೆಲ್ಲ ಕ್ಲಿಯರ್ ಮಾಡಿ ನಾನು ಆದಷ್ಟು ಬೇಗ ನಿಮ್ಮ ಹತ್ರ ಇನ್ನೂ ಹೆಚ್ಚಿಗೆ ಕನೆಕ್ಟ್ ಆಗ್ತೀನಿ. ಈಗ ನಾನು ಕನೆಕ್ಟ್ ಆಗದೆ ಇರೋಕ್ಕೆ ಜಾಸ್ತಿ ಐ ಆಮ್ ವೆರಿ ವೆರಿ ಸಾರಿ ಫ್ರಮ್ ಮೈ ಸೈಡ್. ಮ್ಯಾಮ್ ಕನೆಕ್ಟ್ ಆಗ್ತಿಲ್ಲ, ಮ್ಯಾಮ್ ಫಸ್ಟು ಇಯರ್ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬಿಟ್ರು, ಆಮೇಲೆ ಏನೂ ಇಲ್ಲ ಅಂತ ಅನ್ಕೋಬೇಡಿ. ನಮ್ದು ಈ ರೀತಿಯಾದ ಪರಿಸ್ಥಿತಿ ಇದೆ. ಸೊ ಹಂಗಾಗಿ ದಯವಿಟ್ಟು ಕ್ಷಮೆ ಇರಲಿ ಅಂಡ್ ಐ ಹೋಪ್ ಯು ಆಲ್ ಗಾಟ್ ಇಟ್. ಸೊ ಯಾಕೆ ಮ್ಯಾಮ್ ಈ ರೀತಿ ಡಿಲೇ ಆಗ್ತಿದೆ ವಿಡಿಯೋಸ್ ಅಂಡ್ ಯಾಕೆ ಅಷ್ಟು ಕನೆಕ್ಟ್ ಆಗ್ತಿಲ್ಲ ಅನ್ನೋಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅನ್ಕೋತೀನಿ. ಸೊ ನಾನು ಪೋಲ್ ಕೂಡ ತಗೊಂಡಿದ್ದೀನಿ ನಿಮ್ಮ ಹತ್ರ, ಯಾರು ಯಾವ ಸಬ್ಜೆಕ್ಟ್ ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಪ್ರಕಾರ ಅಂತ ಆ ಸಬ್ಜೆಕ್ಟ್ಗಳಿಗೆ ಒಂದು ಹೆಚ್ಚಿನ ಮಹತ್ವದ ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಸೊ ಆ ಪೋಲ್ನ ನಾನು ತಗೊಂಡೆ ಒಂದು ತಿಂಗಳಾಯ್ತೇನೋ. ಸೊ ಅದನ್ನು ಕೂಡ ಮಾಡಬೇಕು. ಸೊ ನಾನು ದಯವಿಟ್ಟು ಅದನ್ನೆಲ್ಲ ಮಾಡ್ತೀನಿ. ಸೊ ದಯವಿಟ್ಟು ಸ್ಟೇ ಕನೆಕ್ಟೆಡ್, ಯಾರು ಬಿಟ್ಟು ಹೋಗ್ಬೇಡಿ. ಎಲ್ಲ ನೀಟಾಗಿ ಮಾಡ್ಕೊಂಡು ಹೋಗ್ತೇನೆ ನಾನು. ನನ್ನ ಟೈಮ್ ಪರ್ಮಿಟ್ ನನಗೆ ಆಗ್ತಾ ಇಲ್ಲ ಅಂಡ್ ಈವನ್ ಇದ್ರಲ್ಲಿ ಇನ್ನೂ ಕೆಲಸಗಳು ಬಾಕಿ ಇದೆ ಗೈಸ್. ಆಸ್ ಐ ಟೋಲ್ಡ್, ಮಾನಿಟೈಸೇಷನ್ಗೆ ವರ್ಕ್ ಮಾಡಿಲ್ಲ ನಾನು, ಇನ್ನೂ ಮಾನಿಟೈಸೇಷನ್ ಅಪ್ಲೈನೇ ಮಾಡಿಲ್ಲ ಬಂದಿದ್ರು. ಒಂದೇ ಬಿಕಾಸ್ ಐ ಆಮ್ ಹ್ಯಾವಿಂಗ್ ಲಾಟ್ಸ್ ಆಫ್ ಕಾಲೇಜ್ ವರ್ಕ್. ನೀವು ಒಂದು ಸತಿ ಶಿಸ್ತಾಗಿ ಕೂತು ಮಾಡಿದ್ರೆ ಕೆಲಸ ಆಗುತ್ತೆ, ನೀವು ಕಾಲೇಜ್ ಸಮೇತ ಮಾಡ್ತೀನಿ ಅಂದ್ರೆ ಕಷ್ಟ ಆಗುತ್ತೆ. ಸೊ ಎಲ್ಲಾ ಕೆಲಸಗಳು ಪೆಂಡಿಂಗ್ ಇಟ್ಟಿದ್ದೀನಿ ಓನ್ಲಿ ಬಿಕಾಸ್ ಆಫ್ ಮೈ ಅದರ್ ಕಾಲೇಜ್ ವರ್ಕ್ಸ್ ಅಂಡ್ ಥಿಂಗ್ಸ್. ಸೊ ಎಲ್ಲ ಕ್ಲಿಯರ್ ಆದ್ಮೇಲೆ ಖಂಡಿತ ನಿಮ್ಮೊಟ್ಟಿಗೆ ಹೆಚ್ಚಿಗೆ ನಾನು ಕನೆಕ್ಟ್ ಆಗ್ತೀನಿ. ಯಾವುದೇ ರೀತಿ ಭಯ ಬೇಡ, ಯಾವುದೇ ರೀತಿ ಹೆದರಿಕೆನೂ ಬೇಡ ಅಂಡ್ ಪ್ಲೀಸ್ ಟು ಕೀಪ್ ಬಿಲೀಫ್ ಸೊ ದಟ್ ನಾನು ಎಲ್ಲರ ಹತ್ರನೂ ಕನೆಕ್ಟ್ ಆಗ್ತೀನಿ, ಬೇಗ ಹೆಲ್ಪ್ ಮಾಡ್ತೀನಿ, ಆದಷ್ಟು ಹೆಚ್ಚಿಗೆ ವಿಡಿಯೋಸ್ನ ಮಾಡ್ತೀನಿ. ದಯವಿಟ್ಟು ನನ್ನೊಟ್ಟಿಗೆ ಕನೆಕ್ಟೆಡ್ ಆಗಿರಿ, ಯಾರು ಬಿಟ್ಟು ಹೋಗಬೇಡಿ ವಿಡಿಯೋಸ್ ಮಾಡ್ತಿಲ್ಲ ಅಂತ. ಸೊ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಇದನ್ನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಸ್ಕೀಮ್ ಆಫ್ ಫಾಲೇಷನ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಗೈಸ್, ಅದಿದ್ರೇನೆ ನಿಮ್ ಜೀವನ ಚೆನ್ನಾಗಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಆನ್ಸರ್ ಬರೆಯೋದ್ರಲ್ಲಿ ನೀವು ಫೇಲ್ಡ್ ಆಗ್ಬಿಡ್ತೀರಾ, ಎಲ್ಲ ಫೇಲ್ಡ್ ಆಗೋದು ಅದರಲ್ಲೇ. ಆನ್ಸರ್ ಬರೆಯೋದ್ರಲ್ಲಿ ಫೇಲ್ಡ್ ಆಗ್ಬಿಡ್ತೀರಾ. ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತಂದ್ರೆ ನಿಮಗೆ ಹೆಂಗ್ ಆನ್ಸರ್ ಬರೀಬೇಕು ಅಂತ ಗೊತ್ತಿರಲ್ಲ. ನಿಮ್ಗೆ ಒಬ್ಬೊಬ್ರು ಟೀಚರ್ ಒಂದೊಂಥರ ಹೇಳ್ತಿರ್ತಾರೆ, ನಿಮ್ಮ ಸ್ಕೀಮ್ ಆಫ್ ಫಾಲೇಷನ್ ನೋಡಿ ಸಾಕು, ಅಲ್ಲಿ ಏನ್ ಹೇಳಿರ್ತಾರೆ ಅಷ್ಟನ್ನ ಪರಿಪಾಲನೆ ಮಾಡಿ ಸಾಕು, ನಿಮ್ಮ ಹಳೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನ್ ಕ್ವಶನ್ಸ್ ಇದೆ ಅದೇ ನಿಮಗ್ ಬರುತ್ತೆ ಅಂತಂದವಾಗ ವೆನ್ ಯು ಗೆಟ್ ದ ಸೇಮ್ ಇನ್ ಯರ್ ಕ್ವಶನ್ ಪೇಪರ್, ಆವಾಗ ನಿಮ್ಗೆ ಆ ಕ್ವಶನ್ ಅಲ್ಲಿ ಸ್ಕೀಮ್ ಆಫ್ ಫಾಲೇಷನ್ ಅಲ್ಲಿ ಏನೊಂದು ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ದ ಸೇಮ್ ಆನ್ಸರ್ ಇಫ್ ಯು ಎಕ್ಸ್ಪೆಕ್ಟ್ ಇನ್ ಹಿಯರ್ 100 ಔಟ್ ಆಫ್ ಮಾರ್ಕ್ಸ್ ಸಿಗುತ್ತಲ್ವಾ. ಈಸಿ ಅಲ್ವಾ, ಯಾಕೆ ಹಾಳು ಮಾಡ್ಕೋತೀರಾ? ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಇದು ನನ್ನ ಕಡೆಯಿಂದ ಹಂಬಲ್ ರಿಕ್ವೆಸ್ಟ್. ನಿಮ್ಮ ಜೀವನ ಎಷ್ಟು ಮಟ್ಟಕ್ಕೆ ಬದಲಾಗುತ್ತೆ ಅಂಡ್ ನೀವು ಎಷ್ಟು ಯು ವಿಲ್ ಫೀಲ್ 100% ಫ್ರೀ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅದನ್ನ ನಿಮಗೆ ಹೇಳೋಕ್ ಹೊರಟಿರೋದು ಅಂತ ಹೇಳ್ತಾ ಐ ಜಸ್ಟ್ ವಾಂಟ್ ಟು ಸೆಷನ್ ಆಲ್ ಸ್ಟೂಡೆಂಟ್ಸ್ ಅಂಡ್ ಪ್ಲೀಸ್ ವಾಚ್ ದಿಸ್ ವಿತೌಟ್ ಫೇಲ್ ಅಂಡ್ ಥ್ಯಾಂಕ್ ಯು.